ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡೋರಿಗೆ ಹೆಣ್ಣು ಕೊಡಲ್ಲ, ಗೋರ್ಮೆಂಟ್ ಕೆಲಸ ಮಾಡೋರಿಗೆ ಹೆಣ್ಣು ಕೊಡೋಕ್ಕೆ ಲೈನಲ್ಲಿ ನಿಲ್ತಾರೆ. ಜಿಮ್ಮಲ್ಲಿ ಗರ್ಲ್ಸ್ಗಳ ಪೋಸ್ ಹೆಂಗಿರುತ್ತೆ ನೋಡಿ ತೋರಿಸ್ತೀನಿ. ಹುಡುಗರು ಈ ಥರ ಪೋಸ್ ಮಾಡ್ತಾರೆ, ಈ ಥರ ಪೋಸ್ ಮಾಡ್ತಾರೆ. ಹುಡುಗಿರು ಕರೆಕ್ಟಾ? ಹಾಂ ಕರೆಕ್ಟಾ ಬ್ರೋ? ಕರೆಕ್ಟಾ? Please tell me that I can't, that I won't, that I fail, that I'll never make it out, yeah. Please tell me all the bad, never good, fill my head. 5 kg ಇಂದ 35 kg ಡಂಬಲ್ ಪ್ರೆಸ್ ಮಾಡಬೇಕಾದ್ರೆ 2 ವರ್ಷ ಟೈಮ್ ತಗೊಂಡಿದ್ದೀನಿ ಅಷ್ಟು. ಗಾಯ್ಸ್, ಮಳೆ ಬಿಸಿಲು ಏನು ಮಾಡೋಕ್ಕಾಗಲ್ಲ. ಬಿಸಿಲು ಮಳೆ ಇಬ್ಬರು ಒಟ್ಟಿಗೆ ಬಂದರೆ ಹುಡುಗ ಹುಡುಗಿ ಒಂದಾಗ್ತಾರಂತೆ, ಹೌದಾ? ನೋಡ್ರಿ ಇಲ್ಲಿ ಆಕಾಶ, ಅದ್ರ ಜೊತೆ ಮಳೆ. ನಮ್ಮ ಇರಲಿ. ನಮಸ್ಕಾರ ಎಲ್ರಿಗೂ, ನಾನು ವಿಕಾಸ್ ಸಾರ್ಕೆ. ಇವಾಗ ಎದ್ದ ತಕ್ಷಣ ನಾನೇನು ಕುಡಿತೀನಿ ಅಂದರೆ ಇದು ಚಿಯಾ ಸೀಡ್ಸು. ಚಿಯಾ ಸೀಡ್ಸ್ ಏನಕ್ಕೆ ಕುಡಿತಾರೆ ಅಂದರೆ ನನ್ನ ಬಾಡಿಲಿ ಎಷ್ಟು ಹೀಟ್ ಇರುತ್ತೋ ಕಂಟ್ರೋಲ್ ಮಾಡೋದಕ್ಕೆ ಚಿಯಾ ಸೀಡ್ಸ್ನ ಕುಡಿತೀನಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಕಂಪಲ್ಸರಿ. ಯಾಕಂದ್ರೆ ನೀವು ಕುಡೀರಿ. ನಮ್ಮ ಹೇರು, ನಮ್ಮ ಸ್ಕಿನ್ನು, ಫ್ಯಾಟ್ ಲಾಸ್ ಮಾಡೋರಿಗೆ ಈ ಚಿಯಾ ಸೀಡ್ಸ್ ತುಂಬ ಇಂಪಾರ್ಟೆಂಟು. ಫೈನಲಿ ಮಾರ್ನಿಂಗ್ ಮೀಲ್ನ ಪ್ರಿಪೇರ್ ಮಾಡಿದೆ. ನೋಡಿ, ರೈಸ್, ಇದು 3 ಎಗ್ಗಿನ ಹೋಲ್ ಆಮ್ಲೆಟ್ ಆ್ಯಂಡ್ 1 ಬಾಯ್ಲ್ಡ್ ಎಗ್ಗು ಆ್ಯಂಡ್ ಸೌತೆಕಾಯಿ. ಈ ಥರ ಇದೆ ಮಾರ್ನಿಂಗ್ ಮೀಲು. ಆ್ಯಂಡ್ ಯಾರು ಮಾರ್ನಿಂಗ್ ಮೀಲ್ನ ಮಿಸ್ ಮಾಡಿಬಿಡಿ, ತುಂಬ ಇಂಪಾರ್ಟೆಂಟು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಆಫೀಸ್ಗೆ ರೆಡಿ ಆಗಬೇಕು. ಆಫೀಸ್ಗೆ ಯಾವ ರೀತಿ ರೆಡಿ ಆಗ್ತೀನಿ ನೋಡಿ. ಈ ಬೆಂಗಳೂರು ವೆದರೇ ಗೊತ್ತಾಗಲ್ಲ ಕಣ್ರಿ. ಏನಾಗುತ್ತೆ ಅಂದರೆ 2 ಅವರ್ ಬಿಸಿಲು ಇರುತ್ತೆ ಮತ್ತು 2 ಅವರ್ ಮಳೆ ಬರುತ್ತೆ. ಇಲ್ಲಿ ಒಂಥರ ಚಿಲ್ಲಾಗಿರುತ್ತೆ ವೆದರು ನೋಡಿ. ಸ್ವಲ್ಪ ಲೇಟ್ ಆಯಿತು, ಆಟೋಗೆ ಬಂದೆ. ಏನಂದರೆ ಸ್ವಲ್ಪ ವಿಡಿಯೋ ಶೂಟ್ ಇದ್ದಾಗ ಸ್ವಲ್ಪ ಲೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇರಲಿ, ಇನ್ನು ಜಸ್ಟ್ 5 ನಿಮಿಷ ಮಾತ್ರ ಉಳ್ಕೊಂಡಿದೆ. ಹೋಗ್ಬಿಟ್ಟು ಪಂಚ್ ಮಾಡಿ ಒಳಗಡೆ ಹೋಗ್ಬೇಕು ಫಸ್ಟ್. ಇವಾಗ ಜಸ್ಟ್ ಆಫೀಸಿಂದ ಹೊರಗಡೆ ಬಂದೆ. ಇವಾಗ ನೆಕ್ಸ್ಟು ಮನೆಗೆ ಹೋಗಬೇಕು. 5:30 ಆಗಿದೆ. 5:30 ಹೊರಗಡೆ ನಾನು ಬರೋದು ಡೈಲಿ. ಇನ್ನೊಂದೇನೆಂದರೆ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡೋರಿಗೆ ಹೆಣ್ಣು ಕೊಡಲ್ಲ, ಗೋರ್ಮೆಂಟ್ ಕೆಲಸ ಮಾಡೋರಿಗೆ ಹೆಣ್ಣು ಕೊಡೋಕ್ಕೆ ಲೈನಲ್ಲಿ ನಿಲ್ತಾರೆ. ಏನಕ್ಕೆ ಗೊತ್ತಾ? ಏನೋ ಗೌರ್ಮೆಂಟ್ ಜಾಬ್ ಅಂದರೆ ಫುಲ್ ಎಲ್ಲರೂ ಬೇಗ ಕೊಟ್ಬಿಡ್ತಾರೆ. ಆ ಥರ ಏನಿಲ್ಲ ಮಚ್ಚ. ಲೈಫಲ್ಲಿ ಒಂದು ಮಾತು ಹೇಳ್ತೀನಿ ಕೇಳು. ಲೈಫಲ್ಲಿ ಕೆಲಸ ಮಾಡು, ದುಡಿ, ಆ್ಯಂಡ್ ಚೆನ್ನಾಗಿ ದುಡ್ಡು ಮಾಡು. ತಾನಾಗಿ ಹೆಣ್ಣು ಕೊಡ್ತಾರೆ, ಎಲ್ಲವೂ ಬರುತ್ತೆ ತಾನಾಗಿ. ಆ್ಯಂಡ್ ಇವಾಗಲೇ ಹೇಳ್ತಾ ಇದ್ದೀನಿ, ಕೆಲಸ ಮಾಡು, ದುಡ್ಡು ಮಾಡು.
6:30 ಆಗಿದೆ. ಇವಾಗ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಪ್ರೀ ವರ್ಕೌಟ್ ತಿಂದ್ಬಿಟ್ಟು ಜಿಮ್ಗೆ ಹೋಗಬೇಕು. ಪ್ರೀ ವರ್ಕೌಟ್ ಏನೇನಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಬ್ಲ್ಯಾಕ್ ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ವರ್ಕೌಟ್ ಹೋಗೋಕ್ಕಿಂತ ಮುಂಚೆ ನಾನು ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಹೋಗ್ತೀನಿ. ಯಾಕಂದರೆ ಒಳ್ಳೆ ಪಂಪ್ ಆಗುತ್ತೆ ಆ್ಯಂಡ್ ಇನ್ನೊಂದು ಸ್ವಲ್ಪ ವರ್ಕೌಟ್ ಮಾಡೋಕ್ಕೆ ಪುಷ್ ಮಾಡುತ್ತೆ ಈ ಕಾಫಿ. ಬ್ಲ್ಯಾಕ್ ಕಾಫಿ ರೆಡಿ. ಪ್ರೀ ವರ್ಕೌಟ್ಗೆ ಇದು ಬ್ಲ್ಯಾಕ್ ಕಾಫಿ ಆ್ಯಂಡ್ 3 ಬನಾನಾ. ಇವತ್ತು ಜಿಮ್ಗೆ ಹೋಗಬೇಕು. ಜಿಮ್ಮಲ್ಲಿ ಇವತ್ತು ಯಾವ ವರ್ಕೌಟ್ ಮಾಡ್ತಿದ್ದೀನಿ ಅಂದರೆ ಚೆಸ್ಟ್ ವರ್ಕೌಟ್ ಮಾಡ್ತಾಯಿದ್ದೀನಿ. ಚೆಸ್ಟಲ್ಲಿ ಯಾವ ವೇರಿಯೇಷನ್ ಎಲ್ಲ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ರಿ. ಇವಾಗ ಜಸ್ಟ್ ಜಿಮ್ ಹೋಗೋಣ ನೋಡಿ. ಇವಾಗ ನೆಕ್ಸ್ಟು ವಾರ್ಮ್ ಮಾಡಬೇಕು. ವಾರ್ಮ್ ಮಾಡಿ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಲೌಡು ಏನಾಯ್ತು ದೋಸ್ತ್, ಪಿಲಾಸ ಆದ್ಮಿ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet, damn ain't that great. I don't wanna go to work, cause my boss is a jerk, and I'm not even that paid. I need a change in my life, cause I don't feel alive, and there's nothing. ಫಸ್ಟು ಚೆಸ್ಟ್ ವರ್ಕೌಟಲ್ಲಿ ಡಂಬಲ್ ಪ್ರೆಸ್ ಮಾಡ್ತಾಯಿದ್ದೀನಿ. ಡಂಬಲ್ ಹೆವಿ ಮಾಡ್ತಾಯಿದ್ದೀನಿ ಚೆಸ್ಟ್ ವರ್ಕೌಟು ನೋಡಿ. 35 kg ಫಸ್ಟು ಅದೇ ಫಸ್ಟ್ ಮಾಡ್ತೀನಿ ನೋಡಿ. ಆ್ಯಂಡ್ ನಮ್ಮ ಜಿಮ್ಮಲ್ಲಿರೋದು ಹೈಯೆಸ್ಟು 35 ಇದೆ ಡಂಬಲ್ಲು. 5 kg ಇಂದ 35ವರೆಗೂ ಇದೆ. ಸ್ಟಾರ್ಟ್ ಮಾಡ್ತೀನಿ. Please tell me that I can't, that I won't, that I fail, that I'll never make it out, yeah. Please tell me all the bad, never good, fill my head full of every single doubt, yeah. Please say any negative thoughts, I pop off when I hear people say I cannot. I get off to the thought of proving everyone wrong, I won't stop to the top, so you better back off and get lost. I'ma stay loud, stay proud, never running out, never heading south. I'll be spreading out, call it word of mouth, can't put me down, I'll be getting loud. You can have it douse, not what I'm about, have your f***ing cloud, it be raining now. I keep making sound, go another round, I'm legend bound, can't stop me now. Come on, lightweight baby. No. Masti. 5 kg ಇಂದ 35 kg ಡಂಬಲ್ ಪ್ರೆಸ್ ಮಾಡಬೇಕಾದ್ರೆ 2 ವರ್ಷ ಟೈಮ್ ತಗೊಂಡಿದ್ದೀನಿ. ಅಷ್ಟು ಈಸಿಯಾಗಿ ಇಷ್ಟು ವೇಟಲ್ಲಿ ಕೊಡೋದು ಈಸಿ ಅಲ್ಲ. ಡೈಲಿ ಬರಬೇಕು ಜಿಮ್ಗೆ. ಅದಾದಮೇಲೆ ಡಯಟ್ ಫಾಲೋ ಮಾಡಬೇಕು. ಸೆಕೆಂಡ್ ವರ್ಕೌಟ್ ಬಂದುಬಿಟ್ಟು ಅಪ್ಪರಲ್ಲಿ ಬಾರ್ಬಲ್ ಪ್ಲಸ್ಸು ಮಾಡ್ತಾಯಿದ್ದೀನಿ. ಸೆಕೆಂಡ್ ವರ್ಕೌಟ್ ಅದು. I'm taking shots at the enemy, I'm gonna make it to the top, leave a legacy. If I got something to say, you better let me speak. Turn it up a new degree, bitch, you ain't seen anything. I pop off with the new rock, electronic, blow the sonic roof up. I'm too honest when I take a few shots, they're too toxic, need to take the noose off. You cannot save me, cause I don't need saving. It's everything I've ಥರ್ಡ್ ವರ್ಕೌಟ್ ಬಂದುಬಿಟ್ಟು ಈ ಮಷೀನಲ್ಲಿ ಬಟರ್ಫ್ಲೈ ಮಾಡ್ತಾಯಿದ್ದೀನಿ. ಥರ್ಡ್ ಎಕ್ಸಸೈಸ್. ಕಮಾನ್.
go. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet, damn ain't that great. I don't wanna go to work, cause my boss is a jerk, and I'm not even that paid. I need a change in my life, cause I don't feel alive, and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like living. I need a big swing. ಚೆಸ್ಟ್ ವರ್ಕೌಟ್ ಆದಮೇಲೆ ಈ ರೀತಿ ಪಂಪ್ ಆಗಿದೆ ನೋಡಿ ಚೆಸ್ಟ್ ಫುಲ್ಲು. ಜಿಮ್ಮಲ್ಲಿ ಗರ್ಲ್ಸ್ಗಳ ಪೋಸ್ ಹೆಂಗಿರುತ್ತೆ ನೋಡಿ ತೋರಿಸ್ತೀನಿ. ಈ ಥರ ಇರುತ್ತೆ ಅಲ್ವಾ? ಆ್ಯಂಡ್ ಹಿಂಗೆ ನಮ್ಮದು ಬಾಯ್ಸ್ ಯಾವ ರೀತಿ ಪೋಸ್ ಮಾಡ್ತಾರೆ ಜಿಮ್ಮಲ್ಲಿ ಬಂದ ತಕ್ಷಣ ತೋರಿಸ್ತೀನಿ ನೋಡಿ. ಹುಡುಗರು ಈ ಥರ ಪೋಸ್ ಮಾಡ್ತಾರೆ, ಈ ಥರ ಪೋಸ್ ಮಾಡ್ತಾರೆ. ಹುಡುಗಿರು ಕರೆಕ್ಟಾ? ಹಾಂ ಕರೆಕ್ಟಾ ಬ್ರೋ? ಕರೆಕ್ಟಾ? ಅದು ಸತ್ಯನೇ. ಇವಾಗ ಜಸ್ಟ್ ರೂಮಿಗೆ ಬಂದೆ. ಇವಾಗ ನೆಕ್ಸ್ಟು ಡಯಟ್ ಪ್ರಿಪೇರ್ ಮಾಡಬೇಕು. ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಬ್ಯಾಚುಲರ್ ಜೀವನ ತುಂಬ ಕಷ್ಟ ಇರುತ್ತೆ. ಸ್ಟೇ ಸ್ಟ್ರಾಂಗ್ ಮಜಾ. ಫೈನಲಿ ಊಟ ಮಾಡ್ತಾ ಇದ್ದೀನಿ. ನೋಡು ತುಂಬ ಹಸಿವಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದು ಏನಂದರೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಒಂದು ನಿಮಿಷ. ಸೂಪರ್, ರಿಯಲ್ ಆಗಿದ್ದೀನಿ. ಚೆನ್ನಾಗಿ ಟೇಸ್ಟಿಯಾಗಿದೆ. ರೈಸ್ ಇದೆ. ಇಲ್ಲಿ ಏನು ಅಂದ್ಕೊಂಡಿದೆ ಅಂದರೆ ಅಡುಗೆ ಮಾಡಬೇಕಾದ್ರೆ ಕೈ ಸುಟ್ಕೊಂಡೆ ನೋಡಿ. ನಾವು ಮಾಡೋಕ್ಕಾಗಲ್ಲ, ಕಷ್ಟಪಡ್ತಾ ಇರ್ಬೇಕು ಲೈಫಲ್ಲಿ. ತಾಯಿನಿ ಮೊದಲು ಬಿಡೋಲ್ವೇನ್ರಿ, ಅದಕ್ಕೋಸ್ಕರ ನಮ್ಮಮ್ಮ ಯಾವ ರೀತಿ ಅಡುಗೆ ಮಾಡ್ತಾರೆ ಅವ್ರಿಗೆ ನೋಡ್ಬಿಟ್ಟು ನಾನು ಕಲ್ತಿರೋದು. ಆ್ಯಂಡ್ ನಾನು ಹೊರಗಡೆ ಊಟ ಮಾಡೋದಿಲ್ಲ, ನನಗೆ ಇಷ್ಟ ಆಗಲ್ಲ ಅದು. ನಾನೇನು ತಿಂದರೂ ನಾನು ಮನೆಯಲ್ಲಿ ಮಾಡಿಬಿಟ್ಟೆ ತಿನ್ನೋದು. ಅದು ನನ್ನ ಹಾಬಿ, ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ಅದೇ ರೀತಿ. ಆಲ್ಮೋಸ್ಟ್ ಎಲ್ಲರೂ ಮನೆ ಊಟ ತಿನ್ನೋಕೆ ಟ್ರೈ ಮಾಡಿ, ತುಂಬ ಒಳ್ಳೆಯದು. ಇವಾಗ ಊಟ ಮುಗಿಸ್ದೆ. ಊಟ ಈಗ ಮಾಡಿದ್ಮೇಲೆ ನೆಕ್ಸ್ಟ್ ಏನಂದರೆ ನಂದು ವಿಡಿಯೋ ಎಡಿಟಿಂಗ್ ಮಾಡೋದಿರುತ್ತೆ. ನಾನು ಬ್ಲಾಗ್ ಶೂಟ್ ಮಾಡಿರ್ತೀನಲ್ಲ, ಅದ್ರದ್ದು ಎಡಿಟಿಂಗ್ ಮಾಡ್ತೀನಿ. ಎಡಿಟಿಂಗ್ ಮಾಡಿ ಆದಮೇಲೆ ಮಲ್ಕೋತೀನಿ. ಆ್ಯಂಡ್ 6 to 7 hour ನಿದ್ದೆ ನಂದು ಡೈಲಿ. 7 hour ಆಗುತ್ತೆ ಕಂಪಲ್ಸರಿ. ಅದಾದಮೇಲೆ ಆ್ಯಸ್ ಯೂಸ್ವಲ್ ಗೊತ್ತಲ್ಲ ರೂಟೀನ್ ಇದೇ ರೀತಿ ನಾನು ಫಾಲೋ ಆಗ್ತಾ ಹೋಗುತ್ತೆ. ಆ್ಯಂಡ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ. ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. ಸ್ಟೇ ಫಿಟ್, ಸ್ಟೇ ಪಾಸಿಟಿವ್.